ಹಲೋ ಹಾಯ್ ನಮಸ್ಕಾರ. ಅನು ಇಷ್ಟಾರ್ಥ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ಈ ವಿಡಿಯೋ ಏನಪ್ಪ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಸ್ಮಾರಕ ನೋಡೋಣ, ಮತ್ತು ಹಾಗೇ ಕುವೆಂಪು ಅವ್ರ ಮನೆ ನೋಡೋಣ. ಯಾರೆಲ್ಲ ಅನು ಇಷ್ಟಾರ್ಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ರಾಷ್ಟ್ರಕವಿ ಕುವೆಂಪು ಅವ್ರ ಮನೆ ಅಡ್ರೆಸ್ ಏನು ಬರುತ್ತೆ ಅಂದರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿ ಗ್ರಾಮದಲ್ಲಿ. ಈ ವಿಡಿಯೋ 1 ವರ್ಷದ ಹಳೆ ವಿಡಿಯೋ. ನನ್ನ ಹತ್ರ ಈ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಟಿದ್ದೆ, ಬಟ್ ಇವಾಗ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ. ನಾವು ಎಂಟ್ರಿ ಆದ ತಕ್ಷಣವೇ ಸಿಗೋದು ನಮಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಸ್ಮಾರಕ. ಇವರು ಕುವೆಂಪು ಅವ್ರ ಮಗ. ಇವ್ರ ಪೂರ್ತಿ ಹೆಸರು KP ಪೂರ್ಣಚಂದ್ರ ತೇಜಸ್ವಿ ಅಂತ. ಈ ಸ್ಮಾರಕ ಎಲ್ಲ ನೋಡಾದ್ಮೇಲೆ ನೆಕ್ಸ್ಟ್ ಸಿಗೋದೆ ನಮಗೆ ಕುವೆಂಪು ಅವ್ರ ಸ್ಮಾರಕ. ಈ ರೋಡಲ್ಲೂ ಹೋಗಬೇಕು. ಇದು ಸ್ಟ್ರೇಟ್ ರೋಡು ಕುವೆಂಪು ಅವ್ರ ಮನೆಗೆ ಹೋಗುತ್ತೆ. ನಾವು ಫಸ್ಟ್ ಈ ಸ್ಮಾರಕನೆಲ್ಲ ನೋಡಾದ್ಮೇಲೆ ನೆಕ್ಸ್ಟು ಕುವೆಂಪು ಅವ್ರ ಮನೆಗೆ ಹೋಗ್ತೀವಿ. ಬಟ್ ನಾನು ಕುವೆಂಪು ಅವ್ರ ಸ್ಮಾರಕನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೇ ಇಲ್ಲ, ಸಾರಿ. ಇಲ್ಲೆಲ್ಲ ಕಲ್ಲುಗಳ ಮೇಲೆ ಈ ಥರ ಬರೆದಿದ್ದಾರೆ. ಇದನ್ನು ಓದೋಕ್ಕೆ ತುಂಬ ಚೆನ್ನಾಗಿದೆ. ಇದೇ ಥರ 16 ಕಲ್ಲುಗಳ ಮೇಲೆ ಈ ಥರ ಎಲ್ಲ ಬರೆಸಿದ್ದಾರೆ ತೇಜಸ್ವಿ ಅವ್ರ ಸ್ಮಾರಕದ ಹತ್ರ. ಈಗೇನು ನೋಡ್ತಿದ್ದೀರಾ, ಈ ಕಲ್ಲುಗಳೆಲ್ಲ ಹಾಕಿ ಒಂದು ಕಾಲ್ದಾರಿ ಥರ ಮಾಡಿದ್ದಾರಲ್ಲ, ಇದು ಕುವೆಂಪು ಅವ್ರ ಸ್ಮಾರಕದಿಂದ ಕುವೆಂಪು ಅವ್ರ ಮನೆಗೆ ಕಾಲ್ ರಸ್ತೆ. ಕುವೆಂಪು ಅವರು ಅವ್ರ ಮನೆಯಿಂದ ಈ ಏನು ಸ್ಮಾರಕ ಮಾಡಿದ್ದಾರೆ ಅಲ್ಲಿ ಬಂದು ಒಂದು ಕಲ್ಲು ಮೇಲೆ ಕೂತ್ಕೊಂಡು ಕವಿತೆಗಳನ್ನೆಲ್ಲ ಬರೀತಿದ್ರು. ಕ್ಷಮಿಸಿ, ಅನ್ಫಾರ್ಚುನೇಟ್ಲಿ ನಾನು ವಿಡಿಯೋ ಆನ್ ಮಾಡೋದೇನೆ ಮರ್ತುಬಿಟ್ಟಿದ್ದೆ. ಸೊ ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡೆ, ಬಟ್ ರೆಕಾರ್ಡ್ ಆಗ್ತಿರ್ಲಿಲ್ಲ. ಹಾಗಾಗಿ ಕುವೆಂಪು ಅವ್ರ ಸ್ಮಾರಕದ್ದು ನನ್ನ ಹತ್ರ ವಿಡಿಯೋ ಇಲ್ಲ. ಇದೇ ನೋಡಿ ಕುವೆಂಪು ಅವ್ರ ಮನೆ. ಇಷ್ಟು ಸುಂದರವಾಗಿರೋ ಪರಿಸರದ ಮಧ್ಯೆ ಎಷ್ಟು ಸುಂದರವಾದ ಮನೆ ನೋಡಿ. ಇದು ನನಗಂತೂ ತುಂಬಾ ಇಷ್ಟ ಆಯಿತು. ಆದರೆ ಒಳಗಡೆ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಅಲೌಡ್ ಇಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಅವರು. ಸೊ ಹಂಗಾಗಿ ನಾವು ಈಚೆ ಕಡೆಯಿಂದನೇ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.